ಜೀನಾಗೆ ಸಂಪಾದಕತ್ವದಲ್ಲಿ ಜಿಎಂಎಸ್ ನ್ಯೂಸ್ ಸಾಗರ್ ಸುತ್ತದ ಆಚೆ ಈಚೆ ಶುಕ್ರವಾರದ ನ್ಯೂಸ್ ಅಪ್ಡೇಟ್ಗೆ ತಮಗೆ ಸ್ವಾಗತ. ಮುಖ್ಯಾಂಶಗಳು: ಸಾಗರದಲ್ಲಿ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ಚುನಾವಣಾ ಪ್ರಚಾರ ಅಬ್ಬರ. ಏಪ್ರಿಲ್ 19ರಂದು ಆರ್ಎಂಎಸ್ ಉರ್ದು ಪ್ರೌಢಶಾಲೆಯಲ್ಲಿ ಮತದಾನ. ಸಿಕ್ಕ ಅಲ್ಪಾವಧಿಯಲ್ಲಿ ಸಣ್ಣ ಪುಟ್ಟ ಕೆಲಸ ಮೂಲಕ ಶಿಕ್ಷಕರ ಸೇವೆ ಮಾಡಿದ್ದೇವೆ. ಗುರುಭವನ ನಿರ್ಮಾಣ ಸೇರಿ ಶಿಕ್ಷಕ ಸ್ನೇಹಿ ಇನ್ನಷ್ಟು ಕೆಲಸ ಮಾಡಲು ನಮ್ಮ ತಂಡ ಗೆಲ್ಲಿಸಲು ಮಾಲ್ತೇಶ್ ಮನವಿ. ಈಗ ಸುದ್ದಿಯ ವಿವರ. ಕರ್ನಾಟಕ ರಾಜ್ಯ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ಸಾಗರ ಶಾಖೆ ಚುನಾವಣೆ ಏಪ್ರಿಲ್ 19ರ ಭಾನುವಾರ ನಡೆಯಲಿದ್ದು, ಒಟ್ಟು 24 ಅಭ್ಯರ್ಥಿಗಳು ಕಣದಲ್ಲಿದ್ದಾರೆ. ಒಟ್ಟು 12 ಸ್ಥಾನಗಳಿಗೆ ಚುನಾವಣೆ ನಡೆಯಲಿದ್ದು, 8 ಜನ ಪುರುಷ ಶಿಕ್ಷಕರು, 4 ಜನ ಮಹಿಳಾ ಶಿಕ್ಷಕರು ಆಯ್ಕೆಯಾಗಲಿದ್ದು, ತಾಲೂಕಿನಲ್ಲಿ ಸುಮಾರು 585ಕ್ಕೂ ಹೆಚ್ಚು ಜನ ಶಿಕ್ಷಕರು ಮತದಾನದಲ್ಲಿ ಪಾಲ್ಗೊಳ್ಳಲಿದ್ದಾರೆ. ಸಂಘದ ಹಾಲಿ ಅಧ್ಯಕ್ಷ ಮಾಲ್ತೇಶ್ ಮತ್ತು ಸರ್ಕಾರಿ ನೌಕರರ ಸಂಘದ ರಾಜ್ಯ ಪರಿಷತ್ ಸದಸ್ಯ ದೇವೇಂದ್ರಪ್ಪ ಸೇರಿ 2 ಬಣದ ನಡುವೆ ಪೈಪೋಟಿ ಏರ್ಪಟ್ಟಿದೆ. ಪ್ರಚಾರದ ವೇಳೆ ಜಿಎನ್ಎಸ್ ಜೊತೆ ಮಾತನಾಡಿರುವ ಮಾಲ್ತೇಶ್, ಇದೇ ತಿಂಗಳು ನಾಡಿದ್ದು ಭಾನುವಾರ 19ನೇ ತಾರೀಕು ಪ್ರಾಥಮಿಕ ಶಾಲಾ ಶಿಕ್ಷಕರ ಚುನಾವಣೆ. ತಮಗೆ ಗೊತ್ತಿರುವಂತೆ ಚುನಾವಣೆ 19ಕ್ಕೆ ನಡೀತಾ ಇದೆ. ತಾವೆಲ್ಲರೂ ಸಹ ಎಲ್ಲೇ ಇದ್ದರೂ ಸಹ ಬಂದುಬಿಟ್ಟು ಚುನಾವಣೆಯಲ್ಲಿ ವೋಟ್ ಹಾಕೋದ್ರ ಮೂಲಕ ನಿಮ್ಮ ನೆಚ್ಚಿನ ನಾಯಕರನ್ನ ಆಯ್ಕೆ ಮಾಡಿಕೊಡ್ಲಿಕ್ಕೆ ನಿಮಗೆ ಒಂದು ಸುವರ್ಣ ಅವಕಾಶ ಅಂತ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ತಮಗೆ ಗೊತ್ತಿದೆ, ನಾನು ಮಾಲ್ತೇಶಪ್ಪ ಅಧ್ಯಕ್ಷ ಆದಮೇಲೆ ಎಷ್ಟು ಕಾರ್ಯಗಳನ್ನು ಶಿಕ್ಷಕರ ಪರವಾಗಿ ಮಾಡಿದ್ವಿ ಎಂಬುದು ತಮಗೆಲ್ಲ ಗೊತ್ತಿರುವಂಥ ವಿಷಯ. ಇವತ್ತು ಕಾರ್ಯಗಳ ಜೊತೆಗೆ ನಾವು ಶಿಕ್ಷಕರ ಜೊತೆಗೆ ಯಾವ ರೀತಿ ಸೌಜನ್ಯಯುತವಾಗಿ ನಡ್ಕೊಳ್ತೇವೆ, ಸ್ತ್ರೀಯರಿಗೆ ಯಾವ ರೀತಿ ಗೌರವವನ್ನು ಕೊಡ್ತೇವೆ, ಶಿಕ್ಷಕರ ಜೊತೆಗೆ ಯಾವ ರೀತಿ ಸರಳವಾಗಿ ಮಾತಾಡ್ತೇವೆ, ಕೆಲಸ ಕಾರ್ಯಗಳನ್ನು ಹೇಗೆ ಮಾಡ್ತೀವಿ ಅನ್ನೋದ್ರ ಮೇಲೆ ನೀವು ನಿರ್ಧಾರ ಮಾಡಬೇಕು. ಕೆಲವರು ಏನೇನೋ ಅಪಪ್ರಚಾರ ಮಾಡ್ತಾರೆ. ಅದಕ್ಕೆ ನೀವು ಯಾವುದೇ ಕಾರಣಕ್ಕೂ ತಲೆ ಕೆಡಿಸ್ಕೊಡದೆ ಯೋಚನೆ ಮಾಡಿ ಯಾರು ಅರ್ಹರು ಅವರಿಗೆ ಒಟ್ಟು ಕೊಡಿ. ನೀವು ಯಾವ ತಂಡಕ್ಕಾದರೂ ಕೊಡಿ, ನಾನು ನಮ್ಮದೇ ತಂಡಕ್ಕೆ ಕೊಡಿ ಅಂತ ಕೇಳೋದಿಲ್ಲ, ಆದರೆ ಅರ್ಹ ತಂಡಕ್ಕೆ ಕೊಡಿ ಅಂತ ನಾನು ಕೇಳ್ಕೊಳ್ಳಿಕ್ಕೆ ಬಯಸ್ತಾ ಇದ್ದೀನಿ. ಉತ್ತಮವಾಗಿರ್ತಕ್ಕಂಥ ತಂಡ ನಮ್ಮಲ್ಲಿದೆ. ಒಳ್ಳೆಯ ಮೇಧಾವಿಗಳಿದ್ದಾರೆ, ವಿದ್ವಾಂಸರಿದ್ದಾರೆ, ಯಕ್ಷಗಾನ ಕಲಾವಿದರಿದ್ದಾರೆ. ರಾಷ್ಟ್ರ ಮಟ್ಟಕ್ಕೆ ನಮ್ಮ ಒಂದು ರೆಪ್ರೆಸೆಂಟ್ ಆಗಿ ತಾಲೂಕನ್ನು ಪ್ರತಿನಿಧಿಸಿ ಅನೇಕ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಿ ಪ್ರಶಸ್ತಿಗೆ ಭಾಜನರಾಗಿದ್ದಾರೆ. ಅಷ್ಟೇ ಅಲ್ಲದೆ ಶಿಕ್ಷಕರನ್ನು ಅತಿ ಪ್ರೀತಿಯಿಂದ ಮಾತನಾಡಿಸಿ ಅವರ ಒಂದು ಸಮಸ್ಯೆಗಳಿಗೆ ಸ್ಪಂದಿಸುವಂತಹ ಒಂದು ವ್ಯಕ್ತಿಗಳು ನಮ್ಮಲ್ಲಿ ಈಗ ಇದ್ದಾರೆ. ನಾನು 9 ಜನ ಹೊಸಬರಿಗೆ ಅವಕಾಶ ಮಾಡಿಕೊಟ್ಟಿದ್ದೇನೆ. 3 ಜನ ಮಾತ್ರ ಹಳಬರಿದ್ದಾರೆ. ನನ್ನೂ ಸೇರಿ ಯಾರೂ ಸಹ ನಾವು ಈಗ ಅಧಿಕಾರದಲ್ಲಿಲ್ಲ. ಹಾಗಾಗಿ ನಮಗೆ ಬೆಂಬಲಿಸಬೇಕು. ನಮ್ಮ ಒಳ್ಳೆ ಕಾರ್ಯಗಳಿಗೆ ನೀವು ಗ್ಯಾರಂಟಿ ನೀವು ಬೆಲೆಯನ್ನು ಕೊಡ್ತೀರಿ ಅಂತ ಹೇಳ್ತಾ, ಮುಂದಿನ ದಿನಗಳಲ್ಲಿ ಈಗ ಟೀಚರ್ಸ್ ಕಾರ್ನರ್ ಇದುವರೆಗೆ ಏನು ನಡೆಸ್ಕೊಂಡು ಬಂದಿದ್ದೀವೋ, ಈಗ ಟ್ಯಾಕ್ಸಿಂಗ್ ಫೈಲ್ ಆಗಿರ್ಬೋದು, ರಿಟರ್ನ್ ಫೈಲ್ ಆಗಿರ್ಬೋದು, ಚಕ್ಕರ್ ಮೇಕರ್ ಆಗಿರ್ಬೋದು, ಆಮೇಲೆ ಟೈಮ್ ಬಾಂಡ್ ಆಗಿರ್ಬೋದು, ಬೇರೆ ಬೇರೆ ಅನೇಕ ಕಾರ್ಯಕ್ರಮಗಳು, ಟೀಚರ್ಸ್ ಡೇ ಆಗಿರ್ಬೋದು, ನಾವು ಶಿಕ್ಷಕರಿಗಾಗಿ ನೀವು ಖುಷಿಯಿಂದ ಇರಬೇಕು ಅಂತೇಳಿ ಶಿಕ್ಷಕರಿಗಾಗಿ ಸ್ಪೋರ್ಟ್ಸ್ ಮತ್ತು ಸಾಂಸ್ಕೃತಿಕ ಕಾರ್ಯಕ್ರಮವನ್ನು ಅಳವಡಿಸಿದ್ದು ರಾಜ್ಯದಲ್ಲಿ ಮೊಟ್ಟ ಮೊದಲ ಬಾರಿಗೆ ಸಾಗರ ತಾಲೂಕಿಗೆ ಅಂತ ಹೇಳ್ಕೊಳ್ಳಿಕ್ಕೆ ನಾನು ಹೆಮ್ಮೆ ಪಡ್ತಿದ್ದೇನೆ. ಸದಾ ಸಿದ್ಧ ನಿಮ್ಮ ಕೆಲಸ ಕಾರ್ಯಗಳನ್ನ ಮಾಡಲಿಕ್ಕೆ, ಹೋರಾಟ ಮಾಡಲಿಕ್ಕೆ ಸದಾ ಸಿದ್ಧ ಇದ್ದೇವೆ ಅಂತ ಹೇಳ್ತಾ, ನಿಮ್ಮ ಮತವನ್ನು ನಮ್ಮ ತಂಡಕ್ಕೆ ಶ್ರೀ ಸದ್ಗುರು ಶಿಕ್ಷಕರ ವರ್ಗಕ್ಕೆ ಕೊಡಬೇಕು. ಪ್ರತಿಯೊಬ್ಬರು ಸಹ ಕ್ಯಾಲಿಬರ್ ಆಗಿದ್ದಾರೆ, ಅವರಿಗೆ ಕೊಡಬೇಕು ಅಂತ. ಇಲ್ಲಿ ಕ್ರಮ ಸಂಖ್ಯೆ 2 ಚಂದ್ರಪ್ಪ ಅಂತೇಳಿ, ಕ್ರಮ ಸಂಖ್ಯೆ 9 ಮಾಲ್ತೇಶಪ್ಪ ನಾನೇ ಆಗಿದ್ದೇನೆ, ಕ್ರಮ ಸಂಖ್ಯೆ 10 ಪ್ರವೀಣ, ಕ್ರಮ ಸಂಖ್ಯೆ 11 ರಾಚಪ್ಪ ಎನ್ಜಿ, ಕ್ರಮ ಸಂಖ್ಯೆ 12 ರಾಜ್ಬಕ್ಸ್ ರೆಟ್ಟೇಳಿ, ಕ್ರಮ ಸಂಖ್ಯೆ 13 ರಮೇಶ್ ಜೆ, ಕ್ರಮ ಸಂಖ್ಯೆ 14 ಶಂಕರ್ ಜಿಕೆ, ಕ್ರಮ ಸಂಖ್ಯೆ 16 ಸೋಮಪ್ಪ ಹೆಚ್. ಮಹಿಳೆಯರಲ್ಲಿ ಈಗಾಗಲೇ ಚಂದ್ರಕಲಾ ಮೇಡಮ್, ಹಾಗೆ ಶೈಲಜಾ ಮೇಡಮ್, ಮುಕ್ತಾ ಹೆಗಡೆ, ಜೊತೆಗೆ ಸೋನಿಯಾ ಮೇಡಮು ಭಾಗವಹಿಸ್ತಾ ಇದ್ದಾರೆ. ಈ ಒಂದು ಕಣದಲ್ಲಿ ಇದ್ದಾರೆ. ಇವರಿಗೆ ಅತ್ಯಂತ ಹೆಚ್ಚಿನ ಮತಗಳನ್ನು ಕೊಡೋದ್ರ ಮೂಲಕ ಇವರು ಅಷ್ಟೇ ಅತ್ಯಂತ ಪ್ರತಿಭಾನ್ವಿತರು, ಶಾಲೆಯಲ್ಲಿ ಹೆಸರನ್ನು ಪಡೆದಿರ್ತಕ್ಕಂಥವ್ರು, ತಾಳ್ಮೆಯಿಂದ ಶಿಕ್ಷಕರ ಸಮಸ್ಯೆಯನ್ನು ಬಗೆಹರಿಸ್ತಕ್ಕಂಥವರು. ಖಂಡಿತ ಈ 4 ಜನ ಮಹಿಳೆಯರಿಗೆ ಒಂದು ಉತ್ತಮವಾಗಿರ್ತಕ್ಕಂಥ ಸ್ಪಂದನೆ ಮಾಡ್ತಾರೆ ಅಂತ ಹೇಳಿ ಇವರನ್ನು ನಾನು ಟೀಮಲ್ಲಿ ಅವಕಾಶ ಮಾಡಿಕೊಟ್ಟಿದ್ದೇನೆ. ಖಂಡಿತವಾಗಲೂ ನಮ್ಮ ಟೀಮಿಗೆ ನೀವು ಅತ್ಯಂತ ಬಹುಮತದಿಂದ ಆಸೆ ತರ್ತೀರಾ. ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚಿನ ಕಾರ್ಯಗಳನ್ನು ಮಾಡಲಿಕ್ಕೆ ಶ್ರೀ ಸದ್ಗುರು ಕಾರ್ನರಿಗೆ ಬೆಂಬಲವನ್ನು ಕೊಡ್ತೀರಾ ಅಂತ ಹೇಳ್ತಾ, ನಮ್ಮ ಟೀಮ್ನಲ್ಲಿ ಇರ್ತಕ್ಕಂಥವ್ರು ಎಲ್ಲರೂ ನಾಯಕರೇ. ನಮ್ಮಲ್ಲಿ ಇರ್ತಕ್ಕಂಥ ಹೇಗಿದ್ದಾರೆ ಅಂದರೆ ಎಲ್ಲರೂ ಕಾರ್ಯದರ್ಶಿ ಆಗಲಿಕ್ಕೆ, ಎಲ್ಲರೂ ಅಧ್ಯಕ್ಷರಾಗಲಿಕ್ಕೆ ಅರ್ಹರಾಗಿದ್ದಾರೆ. ಅಂಥ ಒಂದು ಉತ್ತಮವಾಗಿರ್ತಕ್ಕಂಥ ಟೀಮ್ ನಮ್ಮಲ್ಲಿದೆ. ಇಲ್ಲಿ ನಾನು ಅನ್ನೋದು ಏನಿಲ್ಲ, ಅಹಂಕಾರ ಅನ್ನೋದು ಎಲ್ಲಿದೆ ಅನ್ನೋದನ್ನು ನೀವು ಗುರುತಿಸಿ, ನೀವೇ ಗುರುತಿಸಬೇಕು. ಅಹಂಕಾರಿಗಳು ಯಾರು, ಬೇರೆ ಬೇರೆ ಕೆಲಸಗಳನ್ನು ಮಾಡೋರು ಯಾರು, ಯಾರು ಕರೆಕ್ಟಾಗಿ ಕೆಲಸ ಮಾಡ್ತಾರೆ, ಯಾರು ಶಿಕ್ಷಕರಿಗೆ ಸ್ಪಂದಿಸ್ತಾರೆ, ಎಷ್ಟು ಹೊತ್ತಿನಲ್ಲಾದರೂ ಶಿಕ್ಷಕರ ಫೋನನ್ನು ಯಾರು ರಿಸೀವ್ ಮಾಡ್ತಾರೆ, ಹಾಗೆ ಅಂಥವನ್ನು ನೋಡಿಬಿಟ್ಟು ನೀವು ಒಂದು ಚುನಾವಣೆಯಲ್ಲಿ ಪುರುಷರಿಗೆ 8 ಸ್ಥಾನ, ಮಹಿಳೆಯರಿಗೆ 4 ಸ್ಥಾನ, ಒಟ್ಟು 12 ಓಟುಗಳು ಒಬ್ಬ ಶಿಕ್ಷಕರಿಗೆ ಇರ್ತವೆ. ಇಲ್ಲಿ ಕಣದಲ್ಲಿ ಪುರುಷರಲ್ಲಿ
16 ಜನ ಇದ್ದಾರೆ, ಮಹಿಳೆಯರಲ್ಲಿ 8 ಜನ ಇದ್ದಾರೆ. ನೀವು 16 ಜನ ಪುರುಷರಿದ್ದರೂ ಸಹ ನಿಮಗೆ ಪುರುಷರಿಗೆ ಹಾಕಲಿಕ್ಕೆ 8 ಓಟುಗಳನ್ನ ಹಾಕಲಿಕ್ಕೆ ಮಾತ್ರ ಅರ್ಹತೆ ಇರ್ತದೆ. ಮಹಿಳೆಯರು 8 ಜನ ಕಣದಲ್ಲಿದ್ದರೆ 4 ಜನ ಹಾಕಲಿಕ್ಕೆ ನಿಮಗೆ ಅವಕಾಶ ಇರ್ತದೆ. ಮಹಿಳೆಯರಿಗೆ ಪಿಂಕ್ ಕಲರು, ಪುರುಷರಿಗೆ ವೈಟ್ ಕಲರ್ ಬ್ಯಾಲೆಟ್ ಬೇರೆ ಬೇರೆನೇ ಇರ್ತದೆ. ಹಾಗಾಗಿ ನೀವು ಎಲ್ಲೂ ಕನ್ಫ್ಯೂಸ್ ಆಗದೆ ಸರಿಯಾದ ಸಮಯಕ್ಕೆ ಬೆಳಗ್ಗೆ ಒಂದು 8:30ಯಿಂದ 4:30ವರೆಗೆ ಇರತಕ್ಕಂಥ ಚುನಾವಣೆಯಲ್ಲಿ ತಪ್ಪದೆ ಎಲ್ಲೇ ಇದ್ರೂ ಸಹ ನೀವು ಬಂದುಬಿಟ್ಟು ನಿಮಗೆ ಇಷ್ಟವಾಗಿರ್ತಕ್ಕಂತಹ ಕೆಲಸ ಮಾಡುವಂಥ ನಾಯಕರನ್ನ ನೀವು ಆಯ್ಕೆ ಮಾಡ್ಕೊಳ್ಬೇಕು ಅಂತೇಳಿ ಈ ಸಂದರ್ಭದಲ್ಲಿ ಕೈ ಮುಗಿದು ಕೇಳ್ಕೊಳ್ತಾರೆ. ಹಾಗೆ ಬ್ಯಾಲೆಟ್ ಪೇಪರಲ್ಲಿ ಯಾವುದೇ ಒಂದು ಚಿಹ್ನೆ ಇರೋದಿಲ್ಲ, ಕ್ರಮ ಸಂಖ್ಯೆ ಮತ್ತು ಹೆಸರು ಇರ್ತದೆ. ಹಾಗಾಗಿ ನಿಮಗೆ ಓದ್ಲಿಕ್ಕೆ ಬರೋದ್ರಿಂದ ಕ್ರಮ ಸಂಖ್ಯೆಯನ್ನು ನೋಡಿ ಹಾಗೆ ಹೆಸರನ್ನು ನೋಡಿಬಿಟ್ಟು ನೀವು ಓಟನ್ನು ಮಾಡಬೇಕಂತ ಕೇಳ್ಕೊಳ್ತೇನೆ. ಮತ್ತು ಈ ಒಂದು ಓಟ್ ನಡೀತಕ್ಕಂಥ ಸ್ಥಳ RMSC ಉರ್ದು ಶಾಲೆ ಅಂತ ನಾನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಬರುವಾಗ ಎಲ್ಲರೂ ಸಹ ಗುರುತಿನ ಚೀಟಿ ತರಬೇಕು. ಈಗ ಒಂದು ಇಲಾಖೆಯಿಂದ ಕೊಟ್ಟಿರ್ತಕ್ಕಂಥ ಗುರುತಿನ ಚೀಟಿ ಆಗಿರ್ಬೋದು, ಆಧಾರ್ ಕಾರ್ಡ್ ಆಗಿರ್ಬೋದು, ಎಲೆಕ್ಷನ್ ID ಆಗಿರ್ಬೋದು, ಆಮೇಲೆ DL ಆಗಿರ್ಬೋದು, ಈ ರೀತಿ ಒಂದು ಗುರುತಿನ ಚೀಟಿಗಳನ್ನ ತಗೊಂಡು ನೀವು ಬರಬೇಕು. ಜೊತೆಗೆ ನಮ್ಮ ಶ್ರೀ ಸದ್ಗುರು ಶಿಕ್ಷಕರ ಬಳಗದಿಂದ ನಾನು ಹೇಳಿದ್ದೇನೆಂದರೆ ಮುಂದಿನ ದಿನಗಳಲ್ಲಿ ತುಂಬ ಕೆಲಸ ಕಾರ್ಯಗಳನ್ನು ಮಾಡಬೇಕು ಅಂದ್ಕೊಂಡಿದ್ದೆ. ಕೇವಲ 18 ತಿಂಗಳಲ್ಲಿ ನಾನು ಸ್ಟ್ಯಾಂಡ್ ಆಗೋಕ್ಕೆ 3-4 ತಿಂಗಳು ಬೇಕಾಯಿತು. 18 ತಿಂಗಳುಗಳಲ್ಲಿ ಇಷ್ಟು ಕೆಲಸ ಕಾರ್ಯಗಳನ್ನು ಮಾಡಿದೆ. ಮುಂದಿನ ದಿನಗಳಲ್ಲಿ ಮೊದಲಿಗೆ ಬಂದ ತಕ್ಷಣವೇ ಶಿಥಿಲಾವಸ್ಥೆಯಲ್ಲಿರ್ತಕ್ಕಂಥ ಗುರುಭವನಕ್ಕೆ ಚಾಲನೆಯನ್ನು ಕೊಟ್ಟು ಮೇಲ್ಗಡೆ ಸುಂದರವಾದ ಹಾಲನ್ನು ಮಾಡಬೇಕು. ನಾನು ಖಂಡಿತ ಹೇಳ್ತೇನೆ, ಶಿಕ್ಷಕರಿಂದ 1 ರೂಪಾಯಿನೂ ಪಡೆಯೋದಿಲ್ಲ. ಹೊರಗಿನಿಂದ ದೇಣಿಗೆಯನ್ನು ತಂದೆ ಸುಂದರವಾಗಿರ್ತಕ್ಕಂಥ ಗುರುಭವನವನ್ನು ಇಡೀ ಜಿಲ್ಲೆಗೆ ಮಾದರಿ ಆಗುವ ಹಾಗೆ ಕಟ್ಟಿಕೊಡ್ತಕ್ಕಂಥದ್ದು ನಮ್ಮ ಶ್ರೀ ಸದ್ಗುರು ಬಳಗಕ್ಕೆ ಜವಾಬ್ದಾರಿ ಇದೆ. ಅದನ್ನ ಗ್ಯಾರಂಟಿ ನಿರ್ವಹಿಸ್ತೇನೆ ಅಂತ ಹೇಳಲಿಕ್ಕೆ ನಾನು ಬಯಸ್ತಾ ಇದ್ದೆ. ಅಷ್ಟೇ ಆದರೆ ಇದುವರೆಗೂ ಶ್ರೀ ಸದ್ಗುರು ಕಾರಣಗಳಲ್ಲಿ ಏನು ಒಳ್ಳೆ ಕಾರ್ಯಗಳನ್ನ ಮಾಡ್ಕೊಂಡು ಬಂದಿದ್ದೇವೆ. ಇನ್ನೂ ಹೆಚ್ಚಿನ ಸೌಲಭ್ಯಗಳನ್ನು ಕೊಡೋದ್ರ ಮೂಲಕ ಪ್ರತಿ ಹೋಬಳಿಗೊಂದು ಹೆಲ್ಪ್ ಡೆಸ್ಕ್, ಶ್ರೀ ಸದ್ಗುರು ಹೆಲ್ಪ್ ಡೆಸ್ಕನ್ನು ಮಾಡೋದ್ರ ಮೂಲಕ ಎಲ್ಲರಿಗೂ ಸಹಕಾರಿ ಆಗುವ ಹಾಗೆ ನಡ್ಕೊಳ್ತೇನೆ ಅಂತ ಹೇಳಲಿಕ್ಕೆ ನಾನೀಗ ಬಯಸ್ತಾ ಇದ್ದೇನೆ. ಅಷ್ಟೇ ಅಲ್ಲದೆ PST ಹೋರಾಟ ಆಗಿರ್ಬೋದು, NPS ರದ್ದಾಗಿರ್ಬೋದು, OPS ಮಾಡ್ತಕ್ಕಂಥದ್ದಾಗಿರ್ಬೋದು, ಯಾವಾಗಲೂ ಸಹ NPSಸಿನ ಹೋರಾಟಕ್ಕೆ ನಾನು ಉಚಿತವಾಗಿ ಬಸ್ ಕೊಡೋದಾಯಿತು, 2 ಟಿ ಶರ್ಟ್ ಕೊಡೋದಾಯಿತು, ಅಲ್ಲಿ ಹೋಗಿ ಭಾಗವಹಿಸೋದಾಯಿತು, ಎಲ್ಲದರಲ್ಲೂ ಮುಂಚೂಣಿಯಲ್ಲೇ ಇರ್ತಕ್ಕಂಥ ಈ ಸರಿಯಲ್ಲೂ ಸಹ ನಾನು ಹೆಚ್ಚಿನ ರೀತಿಯಲ್ಲಿ ಭಾಗವಹಿಸಿ ಅವರಿಗೆ ಒಂದು ನ್ಯಾಯವನ್ನು ದೊರಕಿಸಿಕೊಡಲಿಕ್ಕೆ ನಮ್ಮ ತಾಲೂಕಿಂದ ನಾನು ಮುಂದಾಳತ್ವವನ್ನು ವಹಿಸ್ಕೊಳ್ತೀನಿ ಎಂಬುದನ್ನು ನಾನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಹೀಗೆ ಹಲವಾರು ಕಾರ್ಯಗಳು ನಮ್ಮ ಯೋಜನೆಯಲ್ಲಿ ಪ್ರಣಾಳಿಕೆಯಲ್ಲಿ ಇದ್ದಾವೆ, ನಿಮಗೆ ಈಗಾಗಲೇ ಗೊತ್ತಿದೆ. ಅವೆಲ್ಲವನ್ನೂ ಸಹ ನಾನು ಹೋರಾಟದ ಮೂಲಕ ನಾನು ಮಾಡಲಿಕ್ಕೆ ಪ್ರಯತ್ನ ಮಾಡ್ತೇನೆ, ಪ್ರಾಮಾಣಿಕ ಪ್ರಯತ್ನ ಮಾಡ್ತೇನೆ. ಇದು ಶುಕ್ರವಾರದ ಸಮಗ್ರ ಸುದ್ದಿ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ GNS ನ್ಯೂಸ್. ನಮಸ್ಕಾರ.